ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೆಂಗಳೂರಿನ ಸೆನ್ಸೇಷನ್ ಅಂತ ಕರೆಸ್ಕೊಳ್ತಿರುವಂತಹ ಅಕ್ವಾ ಪ್ಯಾರಡೈಸ್ಗೆ ಹೋಗ್ತಾ ಇದ್ದೀವಿ. ನಾವು ಆಲ್ರೆಡಿ ಟಿಕೆಟ್ಸ್ ಕೂಡ ಆನ್ಲೈನಲ್ಲಿ ಬುಕ್ ಮಾಡಿದ್ದೀವಿ. ನೀವು ಅಲ್ಲಿ ಹೋಗಿ ಕೂಡ ಟಿಕೆಟ್ ಪರ್ಚೇಸ್ ಮಾಡ್ಬೋದು. ಸೊ ಬನ್ನಿ ಹೋಗಿ ನೋಡೋಣ ಹೇಗಿದೆ ಅಂತ. ಈ ಅಕ್ವೇರಿಯಂ ಪ್ಯಾರಡೈಸ್ಗೆ ಹೋಗಬೇಕು ಅಂದರೆ ನೀವು ಬೆಂಗಳೂರಿನ TV ಟವರ್ ಹತ್ರ ಹೋಗಬೇಕಾಗುತ್ತೆ, ಅಥವಾ ಗೂಗಲ್ ಮ್ಯಾಪಲ್ಲಿ ಫನ್ ವರ್ಲ್ಡ್ ಅಕ್ವೇರಿಯಂ ಪ್ಯಾರಡೈಸ್ ಅಥವಾ ಸ್ನೋ ಸಿಟಿ ಅಂತ ಕೊಟ್ಟರು ಇಲ್ಲಿ ಬಂದು ರೀಚ್ ಆಗ್ತೀರಾ. ಇದು ಇಂಡಿಯಾದ ಲಾರ್ಜೆಸ್ಟ್ ಟನಲ್ ಅಕ್ವೇರಿಯಂ. ಬನ್ನಿ ಒಳಗೆ ಹೋಗಿ ನೋಡೋಣ. ಒಳಗೆ ಎಂಟರ್ ಆಗ್ತಾನೆ ಒಂದು ದೊಡ್ಡದಾದ ಆಕ್ಟೋಪಸನ್ನು ನಾವಿಲ್ಲಿ ನೋಡ್ತೀವಿ. ಈ ಎಂಟ್ರೆನ್ಸ್ ಗೇಟನ್ನು ದಾಟಿದ ಕೂಡಲೇ ಈಜಿಪ್ಷಿಯನ್ ಥೀಮಲ್ಲಿ ಡೆಕೋರೇಟ್ ಆಗಿರುವಂಥ ಒಂದು ರೂಮ್. ಇದು ಫೋಟೋಶೂಟ್ ಏರಿಯಾ ಅಂತಲೇ ಹೇಳ್ಬೋದು. ಸಖತ್ ಫೋಟೋಸನ್ನು ತಗೊಳ್ತಾ ಇದ್ರು ಜನ. ಒಂದು ಆಸ್ಥೆಟಿಕ್ ಫೋಟೋಸನ್ನು ನೀವಿಲ್ಲಿ ತಗೊಳ್ಬೋದು. ಇದರ ಅಪೋಸಿಟಲ್ಲೇ ಟಿಕೆಟ್ ಕೌಂಟರ್ ಇದೆ. ನಾವು ಆನ್ಲೈನಲ್ಲಿ ಟಿಕೆಟ್ಸನ್ನು ಬುಕ್ ಮಾಡಿ ಮೋಸ ಹೋದ್ವಿ ಅನ್ನಿಸ್ತು. ಬಿಕಾಸ್ ಪರ್ ಪರ್ಸನ್ ನಮಗೆ 250 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡಿದರು. ಸೊ ನನ್ನ ಸಜೆಷನ್ ಏನು ಅಂದರೆ ನೀವು ಅಲ್ಲೇ ಹೋಗ್ಬಿಟ್ಟು ಟಿಕೆಟನ್ನು ಪರ್ಚೇಸ್ ಮಾಡಿ. ಇಲ್ಲಿ ನಮ್ಮ ಟಿಕೆಟನ್ನು ಚೆಕ್ ಮಾಡಿಸ್ಕೊಂಡು ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿ ದೊಡ್ಡದಾದ ಟರ್ಟಲನ್ನು ಕೂಡ ನೋಡ್ಬೋದು. ಈ ಒಂದು ಏರಿಯಾನ ಫಾರೆಸ್ಟ್ ಥೀಮನ್ನು ಬಳಸಿಬಿಟ್ಟು ಡೆಕೋರೇಟ್ ಮಾಡಿದ್ದಾರೆ. ಪ್ರತಿಯೊಂದು ಸೆಕ್ಷನ್ಗೂ ಒಂದೊಂದು ಥೀಮನ್ನು ಯೂಸ್ ಮಾಡಿದ್ದಾರೆ. ಹಾಗೆ ಪ್ರತಿಯೊಂದು ಪ್ಲೇಸ್ ಕೂಡ ಅಷ್ಟೇ ಫೋಟೋಜೆನಿಕ್ ಆಗಿದೆ. ಇದನ್ನು ನೋಡಿಕೊಂಡು ನಾವು ಮೇಲೆ ಹೋದರೆ ನಮಗೆ ನೋಡೋ ಸಿಕ್ಕೋದು ಫಸ್ಟ್ ಫಿಶ್ ಟ್ಯಾಂಕ್. ಈ ಟ್ಯಾಂಕಲ್ಲಿ ಈಲ್ ಫಿಶ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿನ ಆಂಬಿಯನ್ಸ್ ಅಂತೂ ತುಂಬ ಸೂಪರ್ ಆಗಿದೆ. ಕ್ಯಾಮ್ರಾ ಅಷ್ಟು ಜಸ್ಟಿಫೈ ಮಾಡಲ್ಲ, ನೀವು ಅಲ್ಲಿ ಹೋಗಿ ನೋಡಿದರೆ ನಿಮಗೆ ಸಖತ್ ಇಷ್ಟ ಆಗುತ್ತೆ. ಪ್ರತಿಯೊಂದು ಟ್ಯಾಂಕನ್ನು ತುಂಬ ನ್ಯಾಚುರಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ. ಎಲ್ಲೂ ನಿಮಗೆ ಓವರ್ ಆಗಿ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ. ತುಂಬ ಕ್ಲೀನಾಗಿ ಹೈಜೀನಿಕ್ ಆಗಿಟ್ಟಿದ್ದಾರೆ. ವೆಲ್ ಮೇಂಟೈನ್ಡ್ ಅಂತಲೇ ಹೇಳ್ಬೋದು. ಎಂಟರ್ ಆದ ಕೂಡಲೇ ನಮಗೆ ನೋಡೋಕೆ ಸಿಗೋದು ಈ ಬ್ಯೂಟಿಫುಲ್ ಆಗಿರುವಂಥ ಇಂಡೋರ್ ವಾಟರ್ಫಾಲ್. ತುಂಬ ನ್ಯಾಚುರಲ್ ಆಗಿದೆ. ಈ ಅಕ್ವಾ ಪ್ಯಾರಡೈಸ್ನ ಒಂದು ಮೇನ್ ಅಟ್ರ್ಯಾಕ್ಷನ್ ಅಂತ ನನಗನ್ನಿಸ್ತು. ಯಾಕಂದರೆ ನೋಡ್ತಾ ಇದ್ದರೆ ಮನಸ್ಸಿಗೆ ಒಂದು ತುಂಬ ಸೂದಿಂಗ್ ಫೀಲ್ ಆಗುತ್ತೆ. ವಾಟರ್ ಟ್ಯಾಂಕ್ ನೋಡಿಕೊಂಡು ನಾವೀಗ ಕೆಳಗೆ ಇರುವಂತಹ ಒಂದು ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬ್ಯೂಟಿಫುಲ್ ಆಗಿರುವ ವಾಟರ್ ಟ್ಯಾಂಕ್ಸ್ ಹಾಗೆ ನಮ್ಮ ಕಾರ್ಟೂನ್ಗಳಲ್ಲಿ ತೋರಿಸುವಂತಹ ಸ್ಪೆಷಲ್ ಫಿಶಸನ್ನು ನಾವಿಲ್ಲಿ ನೋಡ್ಬೋದು. ನಾವೀಗ ಎಂಟರ್ ಆಗ್ತಿರುವಂಥದ್ದು ಜೆಲಿಫಿಶ್ ಸೆಕ್ಷನ್. ಇದೊಂದು ಕಂಪ್ಲೀಟ್ ಡಾರ್ಕ್ ರೂಮು. ಟ್ಯಾಂಕ್ಸಲ್ಲಿ ಮಾತ್ರ ಲೈಟ್ಸನ್ನು ಹಾಕಿದ್ದಾರೆ. ಅದರಲ್ಲಿ ಈ ಜೆಲಿಫಿಶ್ಗಳನ್ನು ನೋಡೋದು ತುಂಬ ಸಖತ್ತಾಗಿತ್ತು. ಡಾರ್ಕ್ ರೂಮಿಂದ ನಾವು ಎಕ್ಸಿಟ್ ಆದರೆ ನಮಗೆ ನೋಡೋಕೆ ಸಿಗೋದು ನಾನು ವಾಟರ್ಫಾಲ್ ಏನು ಮೇಲಿಂದ ತೋರಿಸಿದ್ನಲ್ಲ ಆ ನೀರು ಬೀಳುವಂತಹ ಜಾಗ. ಈ ವಾಟರ್ಫಾಲ್ ಹತ್ರ ಇರುವಂಥ ಮರ್ಮೇಡ್ ಅಂತೂ ಅಲ್ಟಿಮೇಟ್ ಆಗಿದೆ. ಫೋಟೋಶೂಟ್ಗೆ ಇಲ್ಲೂ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾವು ಇಲ್ಲೊಂದಷ್ಟು ಫೋಟೋಸ್ಗಳನ್ನು ತೆಕ್ಕೊಂಡು ಇಲ್ಲಿ ಹೊರಗಡೆ ಬಂದ್ವಿ. ಈ ರೂಮು 3D ಅಕ್ವೇರಿಯಂ ಇರುವಂಥದ್ದು. ಇದರಲ್ಲಿ ನಾವು 3D ಗ್ಲಾಸಸ್ ಒಳಗೆ ಫಿಶಸನ್ನು ನೋಡ್ಬೋದು. ಈ ರೂಮಿಂದ ನಾವು ನೆಕ್ಸ್ಟ್ ಎಂಟರ್ ಆಗ್ತಿರೋದೇ ಈ ಅವತಾರ್ ಥೀಮ್ ಇರುವಂತಹ ರೂಮ್. ಇಲ್ಲಿನ ಟ್ಯಾಂಕ್ಸ್ಗಳಂತೂ ತುಂಬ ಸಖತ್ತಾಗಿದೆ. ಥೀಮಿಗೆ ಸರಿಯಾಗಿ ಇಲ್ಲಿನ ಟ್ಯಾಂಕ್ಸ್ಗಳಲ್ಲಿ ವೆರೈಟೀಸ್ ಆಫ್ ಪಫರ್ ಫಿಶಸನ್ನು ಇಟ್ಟಿದ್ದಾರೆ. ಈ ಅಕ್ವೇರಿಯಂನ ಯಾವುದೇ ಮೂಲೆಯಲ್ಲಿ ನಿಂತ್ಕೊಂಡು ನೀವು ಫೋಟೋ ತಗೊಂಡ್ರು ತುಂಬ ಸಖತ್ತಾಗಿ ಬರುತ್ತೆ. ಯಾಕಂದರೆ ಅಷ್ಟು ಫೋಟೋಜೆನಿಕ್ ಆಗಿ ಒಂದೊಂದು ಮೂಲೆಯನ್ನು ಕ್ರಿಯೇಟ್ ಮಾಡಿದ್ದಾರೆ.
ಟ್ಯಾಂಕ್ ನೋಡಿ ಸ್ಟಾರ್ ಫಿಶಸ್ ಇರುವಂಥ ಟ್ಯಾಂಕು ತುಂಬ ಕಲರ್ಫುಲ್ ಆಗಿದೆ, ಹಾಗೆ ಅಷ್ಟೇ ಸಟಲ್ ಆಗಿ ಇದನ್ನು ಡೆಕೋರೇಟ್ ಮಾಡಿದ್ದಾರೆ. ನಾವೀಗ ಎಂಟರ್ ಆಗ್ತಾ ಇದ್ದೀವಿ ಅಕ್ವಾ ಪ್ಯಾರಡೈಸ್ನ ಮತ್ತೊಂದು ಅಟ್ರಾಕ್ಷನ್ ಟನಲ್ಸ್. ಸದ್ಯಕ್ಕೆ pH ಲೆವೆಲ್ ಏನೋ ನೀರಿನಲ್ಲಿ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಫಿಶಸ್ ಸತ್ತೋಗುತ್ತೆ ಅಂತೇಳಿ ಮರ್ಮೇಡ್ ಶೋನ ಕ್ಯಾನ್ಸಲ್ ಮಾಡಿದ್ದಾರೆ. ಆದರೆ ನಾವು ಟನಲನ್ನು ಎಂಜಾಯ್ ಮಾಡ್ಬೋದು, ಅದರಲ್ಲಿರುವಂಥ ಫಿಶಸನ್ನು ಎಂಜಾಯ್ ಮಾಡ್ಬೋದು. ಇಲ್ಲೊಂದು ಸ್ಟಿಂಗ್ರೇನ ನಾವು ಸ್ಪಾಟ್ ಮಾಡಿದ್ವಿ. ಅದ್ರ ಬಾಯಿನ ಸ್ವಲ್ಪ ಕ್ಲೋಸಾಗಿ ಅಬ್ಸರ್ವ್ ಮಾಡಿ ಏನೋ ಮಾತಾಡೋ ರೀತಿ ನಮ್ಮ ಹತ್ರ ಮೂಮೆಂಟ್ಸನ್ನು ಮಾಡ್ತಾ ಇತ್ತು. ಟನಲಿಂದ ನಾವೀಗ ಹೊರಗಡೆ ಬಂದ್ವಿ. ಇದು ಎಕ್ಸಿಟ್ ಏರಿಯಾ. ಇಲ್ಲಿ ನಿಮಗೆ ಐಸ್ ಕ್ರೀಮ್ ಸಿಕ್ಕತ್ತೆ, ಹಾಗೆ ಜ್ಯೂಸ್ ಸಿಕ್ಕತ್ತೆ. ಅದನ್ನು ತಗೊಂಡು ಇಲ್ಲೇ ಅಕ್ವೇರಿಯಂ ನೋಡ್ತಾ ಇಲ್ಲೇ ಕುತ್ಕೊಂಡು ಎಂಜಾಯ್ ಮಾಡ್ಬೋದು. ಎಷ್ಟೇ ಜನ ಬಂದರೂ ಇಲ್ಲಿ ನೀಟಾಗಿ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ವಾಶ್ರೂಮ್ ಕೂಡ ಈ ಎಕ್ಸಿಟ್ ಏರಿಯಾನಲ್ಲೇ ಇದೆ. ಸೊ ಇದಾಗಿತ್ತು ನನ್ನ ಒಂದು ಹಾನೆಸ್ಟ್ ರಿವ್ಯೂ ಅಕ್ವಾ ಪ್ಯಾರಡೈಸ್ ಬಗ್ಗೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ನೀವೇನಾದ್ರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ so that you will not miss any of my videos. Thank you so much for watching.